ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿ.ಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಸಿ ಸೆಕ್ಷನಲ್ಲಿ ಬರುವಂತಹ ಲಿಫೋ ಮೆಥಡ್, ಸೊ ಸ್ಟೋರ್ ಲೆಡ್ಜರ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು ಲಿಫೋಗೆ. ಸೊ ಜುಲೈ 1ರಿಂದ ಜುಲೈ 31 ಹಾಗೂ ಒಂದು ಅಡ್ಜಸ್ಟ್ಮೆಂಟ್ ಸಮೇತ ಈ ಪ್ರಶ್ನೆ ಇದೆ. ಸೊ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಸ್ಟೋರ್ ಲೆಡ್ಜರ್ ಅಂತ ಮೊದಲು ಹೆಡ್ಡಿಂಗ್ ಹಾಕಬೇಕು. ಸೊ 3 ಕಾಲಮ್ನ ಪ್ರಿಪೇರ್ ಮಾಡ್ಕೋತೀವಿ. ರಿಸಿಪ್ಟ್ಸ್, ಪೇಮೆಂಟ್ಸ್, ಬ್ಯಾಲೆನ್ಸ್. ಸೊ ರಿಸಿಪ್ಟ್ಸ್, ಪೇಮೆಂಟ್ಸ್, ಬ್ಯಾಲೆನ್ಸ್ ಅಂತ ಕಾಲಮ್ ಪ್ರಿಪೇರ್ ಮಾಡಿಕೊಂಡು ಸೊ ಅದರಲ್ಲಿ ಒಂದು ಎಕ್ಸ್ಟ್ರಾ ಕಾಲಮ್ ಡೇಟ್ಗಾಗಿನೇ ಮೆನ್ಷನ್ ಮಾಡ್ತೀವಿ. ಪ್ರತಿ ರಿಸಿಪ್ಟು, ಪೇಮೆಂಟು, ಬ್ಯಾಲೆನ್ಸಲ್ಲಿ 3 ಕಾಲಮ್ನ ಪ್ರಿಪೇರ್ ಮಾಡ್ತೀವಿ. ಕ್ವಾಂಟಿಟಿ, ರೇಟ್, ಅಮೌಂಟ್, ಕ್ವಾಂಟಿಟಿ, ರೇಟ್, ಅಮೌಂಟ್, ಕ್ವಾಂಟಿಟಿ, ರೇಟ್, ಅಮೌಂಟ್. ಈಗ ಕ್ವಶನಲ್ಲಿ ಫಸ್ಟ್ ಟ್ರಾನ್ಸಾಕ್ಷನಿಂದ ನೋಡೋಣ. ಸೊ ಮೊದಲೇ ಟ್ರಾನ್ಸಾಕ್ಷನ್ ಅವ್ರು ಏನೇ ಕೊಡಲಿ ಅದನ್ನು ನಾವು ಬ್ಯಾಲೆನ್ಸ್ನಲ್ಲಿ ಡೈರೆಕ್ಟ್ ಎಂಟ್ರಿ ಮಾಡಬೇಕು. ಇಲ್ಲೇನಿದೆ, ಜುಲೈ 1 ಓಪನಿಂಗ್ ಸ್ಟಾಕ್ ಇನ್ ದ ಲೆಡ್ಜರ್ 2000 ಯೂನಿಟ್ಸ್ ಅಟ್ 12 rupees ಪರ್ ಯೂನಿಟ್. ಸೊ 2000 ಯೂನಿಟ್ಸ್ ಇದೆ, 12 ರೂಪಾಯಿ ಒಂದು ಯೂನಿಟಿನ ಬ್ಯಾಲೆನ್ಸ್. ಡೈರೆಕ್ಟಾಗಿ ನಾವು ಡೇಟ್ ಕಾಲಮ್ನಲ್ಲಿ ತಾರೀಖನ್ನ ಎಂಟ್ರಿ ಮಾಡೋಣ. 1st ಜುಲೈ. ಸೀದಾ ಬ್ಯಾಲೆನ್ಸ್ನಲ್ಲಿ, ಬ್ಯಾಲೆನ್ಸ್ ಕಾಲಮ್ ಅಂದರೆ ಲಾಸ್ಟ್ ಕಾಲಮ್ನಲ್ಲಿ ನಾವು ಕ್ವಾಂಟಿಟಿ 2000 ಯೂನಿಟ್, ರೇಟ್ 12 rupees, ಎರಡನ್ನೂ ಮಲ್ಟಿಪಲ್ ಮಾಡಿ ಇಂಟು ಮಾಡಿ 24,000 ಅಮೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ ಈಗ. ಸೊ 2ನೇ ತಾರೀಕು ಇಲ್ಲಿ ಕ್ವಶನಲ್ಲಿ ಏನಿದೆ, ಇಶ್ಯೂಡ್ 1000 ಯೂನಿಟ್ ಅಂದಿದ್ದಾರೆ. ಇಶ್ಯೂಡ್ 1000 ಯೂನಿಟ್. ಸೊ ಏನು ನಾವು ಇಶ್ಯೂನ ಕಂಡುಹಿಡಿದಿದೆ, ಲಿಫೋ ಫಿಫೋ ಮೆಥಡ್. ಈಗ ಬ್ಯಾಲೆನ್ಸ್ನಲ್ಲಿ ನೋಡಿ, ಇರೋದೇ ಒಂದು ಬ್ಯಾಲೆನ್ಸ್ 2000 ಕ್ವಾಂಟಿಟಿ ಇದೆ, ಒಂದೇ ಟೈಪ್ ಬ್ಯಾಲೆನ್ಸ್ ಇದೆ. ಅಂದರೆ ರೇಟ್ ನೋಡ್ಕೋಬೇಕು ನೀವು, ಎಷ್ಟು ಟೈಪ್ ಬ್ಯಾಲೆನ್ಸ್ ಇದೆ ಅನ್ನೋಕ್ಕೆ ರೇಟ್ ನೋಡ್ಕೋಬೇಕು. 12 rupees ಬ್ಯಾಲೆನ್ಸ್ನ ಒಂದೇ ರೀತಿಯಾದಂಥ ಸ್ಟಾಕ್ ಇದೆ. ಈಗ ನೀವು ಯಾವ ಲಿಫೋ ಫಿಫೋ ಮೆಥಡ್ನ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಒಂದೇ ಇದ್ದಾಗ ಡೈರೆಕ್ಟಾಗಿ ಅದರಿಂದನೇ ನಾವು ಇಶ್ಯೂ ಮಾಡಬೇಕು. ಇಶ್ಯೂ ಅಂದರೆ ತಗೊಳ್ಳೋದು, ಪೇಮೆಂಟ್ಸ್ನಲ್ಲಿ ಎಂಟ್ರಿ ಮಾಡೋದು. ಕ್ವಶನಲ್ಲಿ ಎಷ್ಟು ಇಶ್ಯೂ ಮಾಡಂತ ಹೇಳಿದ್ದಾರೆ ಸೆಕೆಂಡ್ ಡೇಟ್ನಲ್ಲಿ ಅಂದರೆ ಇಲ್ಲಿ ಹೇಳಿರೋದು 1000 ಯೂನಿಟ್ಸ್ನ ತಗೊಳ್ಳೋಕೆ ಹೇಳಿದ್ದಾರೆ. ಇಶ್ಯೂ ಅಂದರೆ 1000 ಯೂನಿಟ್ನ ಪೇಮೆಂಟ್ಗೆ ಹಾಕಬೇಕು. ಡೇಟ್ ಎಂಟ್ರಿ ಮಾಡೋಣ 2nd ಜುಲೈ. ಪೇಮೆಂಟ್ ಕಾಲಮ್ನ ಕ್ವಾಂಟಿಟಿನಲ್ಲಿ ಬರೆಯೋಣ 1000 ಯೂನಿಟ್. ರೇಟ್ ಯಾವ್ದು ಹಚ್ಚಬೇಕು, ಬ್ಯಾಲೆನ್ಸ್ನಲ್ಲಿರೋ ರೇಟು. ಬ್ಯಾಲೆನ್ಸ್ನಲ್ಲಿರೋ ರೇಟ್ ಎಷ್ಟಿದೆ, 12 ಇದೆ. ಲಾಸ್ಟ್ ಕಾಲಮ್ನ 12 rupeesನ ನಾವು ತೊಗೊಂಡಿದ್ದೀವಿ. ಎರಡನ್ನೂ ಮಲ್ಟಿಪಲ್ ಮಾಡಿದಾಗ 12,000. ಬ್ಯಾಲೆನ್ಸ್ ಬರೀಬೇಕಲ್ಲ. ಈಗ 2000 ಕ್ವಾಂಟಿಟಿಯಲ್ಲಿ 1000 ಕ್ವಾಂಟಿಟಿನ ನಾವು ವಿತ್ಡ್ರಾ ಮಾಡಿದ್ವಿ, ತಗೊಂಡ್ವಿ, ಇಶ್ಯೂ ಮಾಡಿದ್ವಿ. ಸೊ ಈಗ ಉಳಿದಿರೋ ಬ್ಯಾಲೆನ್ಸ್ ಎಷ್ಟು, 1000 ಯೂನಿಟ್. ರೇಟ್ ಎಷ್ಟು, ಸೇಮ್ ಬ್ಯಾಲೆನ್ಸ್ನಲ್ಲಿರುವಂಥ ರೇಟ್ನೇ ಬರೀಬೇಕು. ಮೇಲಿರೋ ಬ್ಯಾಲೆನ್ಸ್ನ ರೇಟ್ನ ರಿಟರ್ನ್ ಬರೀಬೇಕು, 12 rupees. ಸೊ 1000 ಇಂಟು 12 ಮಾಡಿದಾಗ 12,000 rupees ಬ್ಯಾಲೆನ್ಸ್ ಉಳಿತು. ಈಗ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಈಗ 2nd ಜುಲೈ ಆಗುತ್ತೆ. ನೆಕ್ಸ್ಟ್ ಇರೋದು 7th ಜುಲೈ. 700 ಯೂನಿಟ್ಸ್ ಎಂದಿದ್ದಾರೆ, ಇಶ್ಯೂ ಹೇಳಿದ್ದಾರೆ, ಸೇಮ್ ಅಗೇನ್. ಸೊ ಬ್ಯಾಲೆನ್ಸ್ನಲ್ಲಿ ನೋಡಿ, ಹಿಂದಿನ ಬ್ಯಾಲೆನ್ಸ್ ಅಂದರೆ 2nd ಜುಲೈನಲ್ಲಿ ಇರೋದು ಒಂದೇ ರೀತಿಯಾದ ಬ್ಯಾಲೆನ್ಸ್ ಇದೆ. ಸೊ ಯಾವುದೇ ಲಿಫೋ ಫಿಫೋ ಮೆಥಡ್ನ ಇಲ್ಲಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ, ನಾರ್ಮಲ್ ಎಂಟ್ರಿ ಮಾಡಬೇಕು. ಸೊ ನಾವು ಏನು ಮಾಡೋಣ, 5th ಜುಲೈ ಅಂತ ಡೇಟ್ನಲ್ಲಿ ಡೇಟ್ ಕಾಲಮ್ನ ಎಂಟ್ರಿ ಮಾಡೋಣ. ಕ್ವಾಂಟಿಟಿ ಎಷ್ಟು ಹೇಳಿದ್ದಾರೆ, 700. ಕ್ವಾಂಟಿಟಿನ ಪೇಮೆಂಟ್ನಲ್ಲಿ ಬರೆಯೋಣ. ಎಷ್ಟು ರೇಟು, ಬ್ಯಾಲೆನ್ಸ್ನಲ್ಲಿ ಎಷ್ಟು ಉಳಿದಿದೆ ಹಿಂದಿನ ಬ್ಯಾಲೆನ್ಸ್ನಲ್ಲಿ ಅದನ್ನೇ ಬರೀಬೇಕು. 12 rupees ಇದೆ. 700 ಇಂಟು 12 ಮಾಡಿದಾಗ ಅಮೌಂಟ್ ಆಗುತ್ತೆ 8400. ಈಗ ಬ್ಯಾಲೆನ್ಸ್ ಬರೀಬೇಕಲ್ಲ. ಬ್ಯಾಲೆನ್ಸ್ ಹೇಗಂದರೆ 1000 ಯೂನಿಟಲ್ಲಿ ನಾವು ಎಷ್ಟು ಇಶ್ಯೂ ಮಾಡಿದ್ವಿ, ಕ್ವಾಂಟಿಟಿ 700. ಸೊ ಉಳಿದಿರೋದು 300 ಯೂನಿಟ್. ರೇಟ್ ಎಷ್ಟು, 12 ಇಂಟು ಮಾಡಿದಾಗ 3600 ಬ್ಯಾಲೆನ್ಸ್. ನೆಕ್ಸ್ಟ್ ಏನಿದೆ ನೋಡೋಣ. ಸೊ ಅಗೇನ್ ಈಗ ಪರ್ಚೇಸ್ ಬಂದಿದೆ. ಸೊ ಯಾವಾಗ ಪರ್ಚೇಸ್ ಅಥವಾ ರಿಸೀವ್ಡ್ ಅಂತ ಶಬ್ದ ಬರುತ್ತೆ ಆಗ ನಾವು ರಿಸಿಪ್ಟ್ ಕಾಲಮ್ನಲ್ಲಿ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಬೇಕು. ಜುಲೈ 8 ನೋಡಿ, ಪರ್ಚೇಸ್ 1500 ಯೂನಿಟ್ಸ್, ₹13 ಪರ್ ಯೂನಿಟ್. ಈಗ ಆನ್ಸರ್ನ ಎಂಟ್ರಿ ಮಾಡೋಣ. ಡೇಟ್ ಫಸ್ಟ್ ಬರೆಯೋಣ, 8th ಜುಲೈ. ರಿಸಿಪ್ಟ್ ಅಂದರೆ ಫಸ್ಟ್ 3 ಕಾಲಮ್ಸ್ ಇದೆ ಅಲ್ಲ, ಅಲ್ಲಿಗೆ ಟ್ರಾನ್ಸಾಕ್ಷನ್ ಮಾಡೋಣ. 1500 ಯೂನಿಟ್ ಕೊಟ್ಟಿದ್ದಾರೆ. ಕ್ವಶನಲ್ಲಿ 13 rupees ಕೊಟ್ಟಿದ್ದಾರೆ ಪರ್ ಯೂನಿಟ್ಟು. ಕ್ವಶನಲ್ಲಿ ಇರುತ್ತೆ ಎರಡು. ಇಂಟು ಮಾಡಿದಾಗ ಅಮೌಂಟು ನೀವು ಕಂಡುಹಿಡಿತೀರ 19,500. ಬ್ಯಾಲೆನ್ಸ್ ಬರೀಬೇಕಲ್ಲ. ಮೊದಲು ಯಾವಾಗಲೂ ರಿಸಿಪ್ಟ್ನಲ್ಲಿ ಏನಾದರೂ ಬಂದರೆ ಅಂದರೆ ಈ ಮೊದಲಿರೋ 3 ಕಾಲಮ್ನಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿದರೆ, ಇದರಲ್ಲಿ ಏನಾದರೂ ಎಂಟ್ರಿ ಮಾಡಿದರೆ ಮೊದಲು ಹಳೆ ಬ್ಯಾಲೆನ್ಸ್ನ ಬರೀಬೇಕು. ಓಲ್ಡ್ ಬ್ಯಾಲೆನ್ಸ್ ಅಂದರೆ ಹಿಂದಿನ ಡೇಟಿನ ಬ್ಯಾಲೆನ್ಸ್ ಎಷ್ಟಿರುತ್ತೆ ಅದನ್ನು ಸೇಮ್ ಟು ಸೇಮ್ ಕೆಳಗಡೆ ಬರೀಬೇಕು. ಸೊ ಬರೆದ ನಂತರ ನೀವೇನು ಮಾಡ್ಬೇಕಂದ್ರೆ ರಿಸಿಪ್ಟನ್ನ ರಿಸೀವ್ ಮಾಡಿದ್ದನ್ನು ಕಳಿಸ್ಬೇಕು. ಮ್ಯಾಲಿನ ಬ್ಯಾಲೆನ್ಸ್ ಬರಿತೀನಿ. 300 ಯೂನಿಟ್ ಇದೆ, 12 rupees ಇದೆ, 3600. ಈಗ ಬ್ಯಾಲೆನ್ಸ್ನ ಅಂದರೆ ರಿಸಿಪ್ಟ್ನಲ್ಲಿ ಬಂದಿರೋ 1500ನ ಇಲ್ಲಿ ಕಳಿಸ್ತೀನಿ, 13 rupees, ಅಮೌಂಟು 19,500. ಈಗ ನಮ್ಮ ಕಡೆ 2 ಬ್ಯಾಲೆನ್ಸ್ ಆಯಿತು. ಇಲ್ಲಿಂದ ನಾವು ಲಿಫೋ ಮೆಥಡು ಫಿಫೋ ಮೆಥಡು ಚೆಕ್ ಮಾಡಬೇಕು. ಒಂದು ಬ್ಯಾಲೆನ್ಸ್ ಇದ್ದಾಗ ಏನೂ ಅವಶ್ಯಕತೆ ಇಲ್ಲ ನೀವು ಚೆಕ್ ಮಾಡೋದು. ಈಗ ಕ್ವಶನಲ್ಲಿ ನೋಡಿ, ಲಿಫೋ ಮೆಥಡ್ ಅಂದರೆ ಲಾಸ್ಟ್ ಬ್ಯಾಲೆನ್ಸ್ನ ಮೊದಲು ವಿತ್ಡ್ರಾ ಮಾಡಬೇಕು, ಆಮೇಲೆ ಲಾಸ್ಟ್ನಿಂದ ಬರಬೇಕು ಬ್ಯಾಲೆನ್ಸ್ನ ಇಶ್ಯೂ ಮಾಡ್ಕೋತಾ. ಈಗ ನೆಕ್ಸ್ಟ್ ಡೇಟ್ ನೋಡೋಣ, 10th.
ಸೊ 400 ಯೂನಿಟ್ಸ್ ಇಶ್ಯೂ ಹೇಳಿದ್ದಾರೆ. ಈಗ ಏನು ಮಾಡಬೇಕು, ನೇರವಾಗಿ ಆಗಲ್ಲಿ ಬರ್ತಿದ್ವಲ್ಲ ಆ ರೀತಿ ಇಶ್ಯೂ ಆಗಿ ಬರೆಯೋಂಗಿಲ್ಲ. ಮೊದಲು ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಎಷ್ಟಿದೆ ಲಾಸ್ಟು. ಇದು ಲಿಫೋ ಮೆಥಡ್, ಲಾಸ್ಟ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು. ನಮ್ದು ಹಿಂದಿನ ಬ್ಯಾಲೆನ್ಸ್ನ ಲಾಸ್ಟು 1500 ಕ್ವಾಂಟಿಟಿ ಇದೆ. ನಮಗೆ ಇಶ್ಯೂ ಮಾಡಿರೋ ಹೇಳಿರೋದು 400 ಯೂನಿಟ್. ಸೊ 1500ನಲ್ಲಿ 400 ಯೂನಿಟ್ನ ನಾವು ಇಶ್ಯೂ ಮಾಡ್ಬೋದು. ಆದ್ದರಿಂದ ಈಗೇನು ಮಾಡ್ತೀನಿ, ಡೇಟ್ 10th ಜುಲೈ 400 ಯೂನಿಟ್ ಡೈರೆಕ್ಟ್ ಇಶ್ಯೂ ಮಾಡ್ತೀನಿ. ರೇಟು ಲಾಸ್ಟ್ನೇದು ಎಂಟ್ರಿ ಮಾಡಬೇಕು. ಲಾಸ್ಟ್ನೇದು ಅಂದರೆ ಲಾಸ್ಟ್ ಬ್ಯಾಲೆನ್ಸ್ ಲಿಫೋದು 13 ರುಪೀಸ್. ಸೊ ಇಲ್ಲಿ ನಾನು 13 ರುಪೀಸ್ನ ಮೆನ್ಷನ್ ಮಾಡ್ತೀನಿ. 400 ಇಂಟು 13 ಮಾಡಿದಾಗ 5200 ಆಯಿತು. ಬ್ಯಾಲೆನ್ಸ್ ಬರೆಯೋ ಮೆಥಡ್ ಹೇಗೆ, ಸೊ ಮ್ಯಾಲಿನ ಬ್ಯಾಲೆನ್ಸು ಆ್ಯಸ್ ಇಟ್ ಈಸ್ ಬರೀಬೇಕು. ಯಾಕಂದರೆ ಇದರಿಂದ ಯಾವುದೇ ರೀತಿ ಇಶ್ಯೂ ಆಗಿಲ್ಲ. ಸೇಮ್ ಬ್ಯಾಲೆನ್ಸ್ ಉಳಿಯುತ್ತೆ. 300 ಯೂನಿಟ್ 12 ಪರ್ ಯೂನಿಟ್ 3600. ಆದರೆ 1500ಗೆ ಅಷ್ಟು ಉಳಿದಿಲ್ಲ ಬ್ಯಾಲೆನ್ಸು. ಯಾಕಂದರೆ ನಾವು 1500ನಲ್ಲಿ 400ನ ವಿತ್ಡ್ರಾ ಮಾಡಿದ್ದೀವಿ, ತೆಗೆದಿದ್ದೀವಿ, ಇಶ್ಯೂ ಮಾಡಿದ್ದೀವಿ. ಸೊ 1100 ಬ್ಯಾಲೆನ್ಸ್ ಉಳಿಯುತ್ತೆ. 13 ರುಪೀಸ್ ಅದರದ್ದು ಪ್ರೈಸು ಇಂಟು ಮಾಡಿದಾಗ 14300 ಬಂತು. ನೆಕ್ಸ್ಟ್ ಡೇಟ್ ನೋಡಬೇಕು. ಈಗ 10th ಜುಲೈ ಆಯಿತು. 10th ಆದ ನಂತರ 14th ಜುಲೈ. ನೆಕ್ಸ್ಟ್ ಇರೋದು 14th ಜುಲೈ. ಸೊ 14th ಜುಲೈ ಇಶ್ಯೂ ಅಂತ ಇದೆ. ಅಗೇನ್ ಪೇಮೆಂಟ್ ಕಾಲಮು. ಸೊ ಪೇಮೆಂಟ್ ಮಾಡೋ ಮೊದಲು ಬ್ಯಾಲೆನ್ಸ್ ಚೆಕ್ ಮಾಡಬೇಕು. ಹಿಂದಿನ ಬ್ಯಾಲೆನ್ಸ್ನ ಲಾಸ್ಟ್ ಬ್ಯಾಲೆನ್ಸ್, ಯಾಕಂದರೆ ಲಿಫೋ ಮೆಥಡ್ ಇದು 1100 ಇದೆ. ನಮಗೆ ಇಶ್ಯೂ ಮಾಡಿರೋ ಹೇಳಿರೋದು 310. ಸೊ 1100ನಲ್ಲಿ 310 ಇಶ್ಯೂ ಮಾಡ್ಬೋದು. ಡೇಟ್ನ ಎಂಟ್ರಿ ಮಾಡೋಣ 14th ಜುಲೈ. 310 ಯೂನಿಟ್ನ ಇಶ್ಯೂ ಮಾಡೋಣ. ರೇಟು 13 ರುಪೀಸ್. ಲಾಸ್ಟ್ ಬ್ಯಾಲೆನ್ಸ್ನ ಬರೀಬೇಕು. ಇದು ಲಿಫೋ ಮೆಥಡ್ಡು. ಇಂಟು ಮಾಡಿದಾಗ 4030 ರುಪೀಸ್. ಬ್ಯಾಲೆನ್ಸ್ ಬರೆಯೋದು ಮೊದಲಿನ ಬ್ಯಾಲೆನ್ಸ್ ಆ್ಯಸ್ ಇಟ್ ಈಸ್ ಬರೀಬೇಕು. ಯಾಕಂದರೆ ಅದರಿಂದ ಯಾವುದೇ ಇಶ್ಯೂ ಆಗಿಲ್ಲ. 300 ಬ್ಯಾಲೆನ್ಸು, ಅದರದ್ದು ರೇಟು 12 ರುಪೀಸು, ಅದರದ್ದು ಅಮೌಂಟು 3600ನ ಆ್ಯಸ್ ಇಟ್ ಈಸ್ ಬರೀಬೇಕು. ಕೆಳಗಡೆದು ಏನಿದೆ ಇದು 1100, 300 ಸೇಮ್ ಬರೋದು. ಸೊ ಇದು 1100 ಏನಿದೆ ಇದರಲ್ಲಿ 310ನ ನಾವು ಇಶ್ಯೂ ಮಾಡಿದ್ದೀವಿ. ಈಗ ಬ್ಯಾಲೆನ್ಸ್ ಮೈನಸ್ ಮಾಡಿ ಬರೀಬೇಕು. ಸೊ 1100ನಲ್ಲಿ 310 ಹೋದರೆ 790. 13 ರುಪೀಸ್ನ ಹಾಗೆ ಬ್ಯಾಲೆನ್ಸು 10270. ನೆಕ್ಸ್ಟ್ ಡೇಟ್ ನೋಡೋಣ. 14th ಆಯ್ತು. ಈಗ 17th ಅಗೇನ್ ಪರ್ಚೇಸ್ ಅಂತ ಬಂದಿದೆ. ಆಲ್ರೆಡಿ ಹೇಳಿದ್ದೀನಿ, ಪರ್ಚೇಸ್ ಅಥವಾ ರಿಸೀವ್ಡ್ ಅಂತ ಬಂದರೆ ರಿಸಿಪ್ಟ್ನಲ್ಲಿ ಬರೀಬೇಕು. ಯಾವುದೇ ಲಿಫೋ ರಿಸೀವ್ಡ್ಗೆ ಅಪ್ಲೈ ಆಗಲ್ಲ, ಅದು ಇಶ್ಯೂಗೆ ಓನ್ಲಿ ಇರುತ್ತೆ ರೂಲ್ಸು. ಸೊ ಈಗ ನಾವು 17th ಜುಲೈನ ಎಂಟ್ರಿ ಮಾಡ್ತಾ ಇದ್ದೀವಿ. 1200 ಯೂನಿಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. 1 ಯೂನಿಟ್ಗೆ 14 ರೂಪಾಯಿ ಕೊಟ್ಟಿದ್ದಾರೆ. 16800 ಅಮೌಂಟ್ ಆಗುತ್ತೆ. ಬ್ಯಾಲೆನ್ಸ್ ಬರೆಯೋ ಮೆಥಡ್ನ ಆಲ್ರೆಡಿ ಹಿಂದಿಂದ ರಿಸಿಪ್ಟ್ ಬಂದಾಗಲೇ ಹೇಳಿದ್ದೆ. ಯಾವಾಗ ರಿಸಿಪ್ಟಲ್ಲಿ ಅಮೌಂಟ್ ಬರುತ್ತೆ ಮೊದಲಿನ ಹಳೆ ಬ್ಯಾಲೆನ್ಸ್ನ ಆ್ಯಸ್ ಇಟ್ ಈಸ್ ಬರೀಬೇಕು. ಸೊ ಇಲ್ಲಿರುವಂಥ ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ 2 ಬ್ಯಾಲೆನ್ಸ್ ಇದೆ. ಒಂದು 300ದು, ಒಂದು 790ದು. ಅದನ್ನು ಆ್ಯಸ್ ಇಟ್ ಈಸ್ ಸೇಮ್ ಬರೀತೀನಿ ಮೊದಲು. ಆಮೇಲೆ ಈಗ ನಾವು ಏನು ಹೊಸ ರಿಸಿಪ್ಟ್ ಮಾಡಿದ್ದೀವಿ ಇದನ್ನು ಕೆಳಗಡೆ ಕಳಿಸ್ಬೇಕು. ಈಗ ಬಂದಿರುವಂಥ ಈ ರಿಸಿಪ್ಟ್ನ. ಸೊ 1200 14 16800 ಆಯಿತು. ನೆಕ್ಸ್ಟ್ ಡೇಟ್ನ ನೋಡೋಣ. 17th ಜುಲೈ ಆಯಿತು. ಈಗ 20th ಜುಲೈ ಇಶ್ಯೂ ಅಂತ ಹೇಳಿದ್ದಾರೆ. ಎಷ್ಟು ಯೂನಿಟ್ ಹೇಳಿದ್ದಾರೆ ಇಲ್ಲಿ ನೋಡಿ. ಇಲ್ಲಿಂದ ನಿಮ್ಗೆ ರಿಯಲ್ ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಹೇಳಿರೋದು 1400 ಯೂನಿಟ್ಸ್ ಇಶ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ನಾವು ಬಿಡಿಸ್ತಿರೋಂಥ ಮೆಥಡ್ ಯಾವುದು, ಲೀಫೋ, ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಲಾಸ್ಟ್ನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ, ಹಿಂದಿನ ಬ್ಯಾಲೆನ್ಸ್ನ ಲಾಸ್ಟ್ ಬ್ಯಾಲೆನ್ಸ್ 1200 ಇದೆ. ಇಶ್ಯೂ ಮಾಡೋಕೆ ಹೇಳಿರೋದು ಎಷ್ಟು, 1400. ಬ್ಯಾಲೆನ್ಸ್ಗಿಂತ ಜಾಸ್ತಿ ಇದೆ. ಇದರಿಂದ 1200 ತೆಗೆದು ನೆಕ್ಸ್ಟಿಂದ 200 ತೆಗಿಬೇಕು. ಇದರಿಂದ 200. ಒಂದು ವೇಳೆ ಇದಕ್ಕಿಂತ ಇದ್ರಾಗೂ ಸಾಲಿಲ್ಲ ಅಂದರೆ ಇದ್ರಾಗ ತೆಗಿಬೇಕಾಗಿತ್ತು, ಆದರೆ ಇದರಲ್ಲಿ ಆಗುತ್ತೆ 200. ಸೊ ಮೊದಲು ಫುಲ್ 1200 ಲಾಸ್ಟ್ ಬ್ಯಾಲೆನ್ಸ್ ತೆಗಿತೀವಿ. 20th ಜುಲೈ 1200 14 ರುಪೀಸ್ 16800. ಮೇಲಿನ ಬ್ಯಾಲೆನ್ಸ್ನಿಂದ 200 ತೆಗಿತೀವಿ. 13 ರುಪೀಸ್ ಇದೆ ಅದರದ್ದು ಬ್ಯಾಲೆನ್ಸು, 2600 ಆಗುತ್ತೆ. ಈಗ ಬ್ಯಾಲೆನ್ಸ್ ಬರೀ ಮೆಥಡ್ ಹೇಗೆ, ಮೊದಲು ಈ 300 ಏನಿದೆ ಆ್ಯಸ್ ಇಟ್ ಈಸ್ ಬರೀಬೇಕು. ಯಾಕಂದರೆ ಇದರಿಂದ ಯಾವುದೇ ಇಶ್ಯೂ ಆಗಿಲ್ಲ. ಸೆಕೆಂಡ್ನಲ್ಲಿ ಇಶ್ಯೂ ಆಗಿದೆ. 790ನಲ್ಲಿ 200 ಇಶ್ಯೂ ಆಗಿದೆ. ಈ 790 ಆ್ಯಸ್ ಇಟ್ ಈಸ್ ಬರೆಯೋ ಹಾಗಿಲ್ಲ. ಈಗ 590 200 ಮೈನಸ್ ಮಾಡಿ. ಆದರೆ 1200ನ ಬರೆಯೋ ಹಾಗಿಲ್ಲ, ಪೂರ್ತಿಯಾಗಿ ಅದನ್ನು ತೆಗೆದಿದ್ದೀವಿ, ಇಶ್ಯೂ ಮಾಡಿದ್ದೀವಿ ಇಲ್ಲಿ. ನೆಕ್ಸ್ಟ್ ಡೇಟ್ ನೋಡೋಣ. 20th ಜುಲೈ ಆಯಿತು. ಈಗ ಸೊ 20th ಆದ ನಂತರ 21st. ಯಾವಾಗ ಕ್ವಶನಲ್ಲಿ ರಿಟರ್ನ್ ಅಥವಾ ರಿಸೀವ್ಡ್ ಬ್ಯಾಕ್ ಅಂತ ಬರುತ್ತೆ ಅಪೋಸಿಟ್ ಎಂಟ್ರಿ ಮಾಡಬೇಕಂತ ನೆನ್ಪಿಟ್ಕೊಳ್ಳಿ. ಈಸಿ ಮೆಥಡ್ ಇದು. ಈಗ 21st ಜುಲೈ ಡೇಟ್ನಲ್ಲಿ ಕೊಟ್ಟಿರೋಂಥ ಟ್ರಾನ್ಸಾಕ್ಷನ್ನಲ್ಲಿ ರಿಟರ್ನ್ ಅನ್ನೋ ಶಬ್ದ ಬಂದಿದೆ. ಸೊ ರಿಟರ್ನ್ ಅಂತ ಬಂದಾಗ ಅಥವಾ ರಿಸೀವ್ಡ್ ಬ್ಯಾಕ್ ಅಂತ ಬಂದಾಗ ಆ ಸೆಂಟೆನ್ಸ್ನಲ್ಲಿ ಇನ್ನೊಂದು ಡೇಟ್ ಇರುತ್ತೆ, ಒಳಗಡೆ ಒಂದು ಡೇಟ್ ಇರುತ್ತೆ. ಈ ಕ್ವಶನ್ನಲ್ಲಿರುವಂಥ ಡೇಟ್ ಏನಿದೆ ಜುಲೈ 4 ಅಂತ ಇದೆ. 40 ಯೂನಿಟ್ಸು ಜುಲೈ 4 ಅಂತ ಇದೆ. ಜುಲೈ 17th ಅಂತ ಇದೆ. ಸೊ ನಾವು ಜುಲೈ 17th ಯಾವ ಟ್ರಾನ್ಸಾಕ್ಷನ್ ಮಾಡಿದ್ವಿ ಚೆಕ್ ಮಾಡಬೇಕು. ಸೊ ಜುಲೈ 17th ನೋಡಿ ನಾವು ರಿಸೀವ್ಡ್ ಮಾಡಿದ್ವಿ. ಇಲ್ಲಿ ರಿಸೀವ್ಡ್ ಮಾಡಿದ್ವಿ. ಸೊ ರಿಸೀವ್ಡ್ ಮಾಡಿದರೆ ಅಪೋಸಿಟು ಇಶ್ಯೂ ಮಾಡಬೇಕು. ಇಶ್ಯೂ ಮಾಡಿದ್ದು ಬಂದರೆ ಅಪೋಸಿಟು ರಿಸಿಪ್ಟ್ ಮಾಡಬೇಕು. ಸೊ 21 ಜುಲೈ ರಿಟರ್ನ್ ಅಂತ ಶಬ್ದ ಇದೆ. ನಾ 40 ಯೂನಿಟ್ಸ್ನ ಕ್ವಶನಲ್ಲಿ 40 ಯೂನಿಟ್ಸ್ನ ನಾವು ಇಶ್ಯೂನಲ್ಲಿ ಬರಿತಾ ಇದ್ದೀನಿ. ಸೊ ಲಾಸ್ಟ್ ಬ್ಯಾಲೆನ್ಸು 13 ರುಪೀಸ್ ಇದೆ, ಅದನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಯಾಕಂದರೆ ರಿಸಿಪ್ಟ್ನಲ್ಲಿತ್ತು 17ದು, ಅಪೋಸಿಟ್ ಎಂಟ್ರಿ ಮಾಡಬೇಕು.
ಬ್ಯಾಲೆನ್ಸ್ ಬರೆಯೋಣ. ಫಸ್ಟ್ 300 ಹಾಗೆ ಇದೆ. ಈ 590ಯಲ್ಲಿ 40 ತಗೊಂಡಿದ್ದೀವಿ, 550 ಬ್ಯಾಲೆನ್ಸ್ ಉಳಿಯುತ್ತೆ. ಈಗ ರಿಸೀವ್ಡ್ ಬ್ಯಾಕ್ ಇದೆ. ನೆಕ್ಸ್ಟ್ ಸೆಂಟೆನ್ಸಲ್ಲಿ ರಿಸೀವ್ಡ್ ಬ್ಯಾಕ್ ಆಲ್ರೆಡಿ ನಾನು ಹೇಳಿದ್ದೀನಿ. ರಿಟರ್ನ್ ಅಂತ ಬಂದರೆ, ರಿಸೀವ್ಡ್ ಬ್ಯಾಕ್ ಅಂತ ಬಂದರೆ ಅದರೊಳಗೆ ಇನ್ನೊಂದು ಡೇಟ್ ಇರುತ್ತೆ, ಅದನ್ನು ನೋಡಬೇಕು ಅಂತ. ಸೊ ಈಗ ನಾ ಮಾರ್ಕ್ ಮಾಡಿರೋ ಸೆಂಟೆನ್ಸ್ನಲ್ಲಿ ಇನ್ನೊಂದು ಡೇಟ್ ಇದೆ. ಇಲ್ಲಿ ಏನಂತ ಇದೆ, 14th ಜುಲೈ ಅಂತ ಇದೆ ಇಲ್ಲಿ, 14th ಜುಲೈ. ಸೊ 14th ಜುಲೈಗೆ ಏನಾಗಿತ್ತು ಅಂತ ನೋಡಬೇಕು, ಅದರ ಅಪೋಸಿಟ್ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ನೋಡಿದಾಗ 14th ಜುಲೈ, ಇದನ್ನು ನಿಮಗೆ ನೋಡಿದಾಗ ಗೊತ್ತಾಗುತ್ತೆ. 14th ಜುಲೈನಲ್ಲಿ ಇಶ್ಯೂ ಆಗಿದೆ. ಸೊ ಇಶ್ಯೂನಲ್ಲಿ ಎಂಟ್ರಿ ಇದೆ. ನಾವೀಗ ರಿಸಿಪ್ಟ್ನಲ್ಲಿ ಬರೀಬೇಕು ಅದನ್ನು. ಸೊ 24th ಜುಲೈ 30 ಯೂನಿಟ್ಸ್ನ ನಾವು ರಿಸಿಪ್ಟ್ನಲ್ಲಿ ಬರೀಬೇಕು. 13 ರೂಪೀಸ್ ಬ್ಯಾಲೆನ್ಸ್, ಲಾಸ್ಟ್ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ತೊಗೋಬೇಕು, 390. ಬ್ಯಾಲೆನ್ಸ್ ಬರೆಯೋಣ. ಫಸ್ಟ್ 300 ಹಾಗೆ ಇದೆ, 550 ಹಾಗೆ ಇದೆ. ಈ 30ನ ಕೆಳಗಡೆ ಕಳಿಸ್ತೀವಿ. ನೆಕ್ಸ್ಟ್ ಡೇಟ್ ನೋಡೋಣ. ಇಶ್ಯೂ 400 ಯೂನಿಟ್ ಅಂತ ಹೇಳಿದ್ದಾರೆ. ಸೊ ಇಶ್ಯೂಗೆ ಹೋಗೋಣ, ಪೇಮೆಂಟ್ಸ್ನಲ್ಲಿ ಹೋಗೋಣ. ಸೊ ಡೇಟ್ ಫಸ್ಟ್ ಎಂಟ್ರಿ ಮಾಡೋಣ, 26 ಇದೆ. ಸೊ ಅವ್ರು ಹೇಳಿರೋ 400 ಯೂನಿಟ್ಸ್ ಸಾಲುತ್ತಾ ಅಂತ ಮೊದಲು ಚೆಕ್ ಮಾಡಬೇಕು. ಲಾಸ್ಟ್ ಬ್ಯಾಲೆನ್ಸ್ನಲ್ಲಿ 30 ಯೂನಿಟ್ಸ್ ಅಷ್ಟೇ ಇದೆ, ಮೊದಲು ಅದನ್ನು ತೆಗಿಬೇಕು. ಆಮೇಲೆ 550 ಇದೆ, ಇದರಿಂದ 370 ತಗೋಬೇಕು, 400 ಆಗಬೇಕಲ್ಲ. ಫಸ್ಟು 30 ಲಾಸ್ಟ್ ಬ್ಯಾಲೆನ್ಸ್ ಖಾಲಿ ಮಾಡಿದ್ವಿ, ಇನ್ನು ಬೇಕಾಗಿರೋದನ್ನ ಮೇಲಿನ ಬ್ಯಾಲೆನ್ಸಿಂದ ತೊಗೊಂಡಿದ್ದೀವಿ. ಸೊ ಹೀಗೆ ತೊಗೊಂಡಾಗ ಬ್ಯಾಲೆನ್ಸು ಆ್ಯಸ್ ಇಟ್ ಈಸ್ ಸೇಮ್ ಬರೋದು. ನೀವೇನು ಮಾಡಬೇಕು, ಮೈನಸ್ ಮಾಡಿ ಉಳಿದಿದ್ದ ಬ್ಯಾಲೆನ್ಸ್ನ ಬರೀಬೇಕು. 27th ಡೇಟ್ನ ನೋಡೋಣ ಈಗ. ಸೊ 27ನಲ್ಲಿ ಪರ್ಚೇಸ್ ಅಂತ ಬಂದಿದೆ. ಸೊ ಪರ್ಚೇಸ್ ಅಥವಾ ರಿಸೀವ್ಡ್ ಅಂತ ಬಂದರೆ ಅದನ್ನು ರಿಸಿಪ್ಟ್ನಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ರಿಸಿಪ್ಟ್ನಲ್ಲಿ 600 ಯೂನಿಟ್ಸು 15 ರೂಪೀಸ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಎರಡನ್ನೂ ಮಲ್ಟಿಪಲ್ ಮಾಡಿ ನಾವು ಅಮೌಂಟ್ ಕಂಡುಹಿಡಿತೀವಿ, 9000. ಬ್ಯಾಲೆನ್ಸ್ ಬರೆಯೋ ಮೆಥಡ್ ಹೇಗೆ, ಮೊದಲು ಇರೋ ಬ್ಯಾಲೆನ್ಸ್ನ ಆ್ಯಸ್ ಇಟ್ ಈಸ್ ಹಿಂದಿನ ಬ್ಯಾಲೆನ್ಸ್ನ ಬರೀಬೇಕು, ರಿಸಿಪ್ಟ್ನ ಆಮೇಲೆ ಕೆಳಗಡೆ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಡೇಟ್ ನೋಡೋಣ. 28th ಜುಲೈ ಇಶ್ಯೂ 350 ಯೂನಿಟ್ ಅಂತ ಇದೆ ಕ್ವಶನಲ್ಲಿ. ಸೊ 350 ಯೂನಿಟ್ನ ನಾವು ಇಶ್ಯೂ ಮಾಡೋಣ 28th. ಸೊ ಅದಕ್ಕೆ ಬ್ಯಾಲೆನ್ಸು 15 ಯಾಕೆ ಬರಿತಾ ಇದ್ದೀನಿ ಅಂದರೆ ಹಿಂದಿನ ಬ್ಯಾಲೆನ್ಸ್ನ ಲಾಸ್ಟ್ ರೇಟ್ನ ನೋಡಬೇಕು. ಯಾಕಂದ್ರೆ ಇದು ಲೀಫೋ ಮೆಥಡ್, ಲಾಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟ್ ಅಮೌಂಟ್ನ ತೊಗೋಬೇಕು. ಸೊ ಲಾಸ್ಟ್ ಅಮೌಂಟ್ ತೊಗೊಂಡ ನಂತರ ಬ್ಯಾಲೆನ್ಸ್ ಬರೆಯೋಣ. ಮೊದಲಿಂದ 300, ಸೆಕೆಂಡ್ 180, ಹಳೆ ಬ್ಯಾಲೆನ್ಸ್ ಮೇಲಿಂದು ಸೇಮ್ ಬರೋದು. 600 ಏನಿದೆ ಮೇಲಿನ ಬ್ಯಾಲೆನ್ಸ್, ಅದರಲ್ಲಿ 350 ಮೈನಸ್ ಮಾಡಿ 250 ಬ್ಯಾಲೆನ್ಸ್ನ ಬರಿಬೇಕು. ನೆಕ್ಸ್ಟ್ ನೋಡೋಣ. ಪರ್ಚೇಸ್ ಇದೆ ಅಂದರೆ ರಿಸಿಪ್ಟ್ ಇದೆ, 1600 ಯೂನಿಟ್ಸ್ ಇದೆ, 14 ರೂಪೀಸ್. ಸೊ 30th ಜುಲೈಗೆ ಪರ್ಚೇಸ್ 1600, 14 ರೂಪೀಸ್ ಇಂಟು ಮಾಡಿದಾಗ 22,400. ಹಿಂದಿನ ಬ್ಯಾಲೆನ್ಸ್ನಲ್ಲಿರೋದನ್ನ ಆ್ಯಸ್ ಇಟ್ ಈಸ್ ಬರೆದು ಇದನ್ನ ಕೆಳಗಡೆ ಕಳಿಸ್ಬೇಕು. ಮೇಲೆ ಹಿಂದಿನ ಬ್ಯಾಲೆನ್ಸ್ನಲ್ಲಿ 3 ಟ್ರಾನ್ಸಾಕ್ಷನ್ ಇದೆ. ಸೊ 3 ಟ್ರಾನ್ಸಾಕ್ಷನ್ನ ಆ್ಯಸ್ ಇಟ್ ಈಸ್ ಬರೆದು ಇದನ್ನ ಕೆಳಗಡೆ ಬರೆಯೋಣ, 1600ನ. ಲಾಸ್ಟನ್ನ 31st ಡೇಟ್ಗೆ ಇಶ್ಯೂ ಅಂತ ಬಂದಿದೆ, 300 ಯೂನಿಟ್ಸ್ನ ನಾವು ಇಶ್ಯೂ ಮಾಡಬೇಕು. ಸೊ ಇಶ್ಯೂ ಮಾಡೋಣ. 31st 300 ಯೂನಿಟ್ಸ್ನ ಇಶ್ಯೂ ಮಾಡಿದಾಗ ಬ್ಯಾಲೆನ್ಸ್ ಬರೆಯೋಣ. ಸೊ 1600 ಮೇಲಿನ ಬ್ಯಾಲೆನ್ಸ್ನಲ್ಲಿ 300 ಹೋಗಿ 1300 ಬ್ಯಾಲೆನ್ಸ್ ಉಳಿತು. ಲಾಸ್ಟ್ ಇರೋದು ಸ್ಟಾಕ್ ವೆರಿಫಿಕೇಷನ್. ಸೊ ಸ್ಟಾಕ್ ವೆರಿಫಿಕೇಷನ್ ಚೆಕ್ ಮಾಡೋಣ. ಇಲ್ಲಿ ಸರ್ಪ್ಲಸ್ ಅಂತ ಕೊಟ್ಟಿದ್ದಾರೆ, ಸರ್ಪ್ಲಸ್ 15 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸರ್ಪ್ಲಸ್ ಬಂದರೆ ನೀವು ರಿಸಿಪ್ಟ್ನಲ್ಲಿ ಬರೀಬೇಕು, ಅದು ಡೆಫಿಷಿಯೇಟ್ ಅಂತ ಬಂದರೆ ನೀವು ಅದನ್ನ ಇಶ್ಯೂನಲ್ಲಿ ಬರೀಬೇಕು, ಅಂದರೆ ಪೇಮೆಂಟ್ಸ್ನಲ್ಲಿ ಬರೀಬೇಕು. ಸೊ ಮೊದಲಿನ ಬ್ಯಾಲೆನ್ಸ್ ಇಳಿಸಿ ಸೇಮ್ ಟು ಸೇಮ್ ಇದನ್ನು ಕೆಳಗಡೆ ಕಳಿಸ್ಬೇಕು. ಈ ರೀತಿಯಾಗಿ ನೀವು ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡಬೇಕು. ಇದೇ ಲೀಫೋ ಮೆಥಡ್. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.